ನಮಸ್ಕಾರ ಭಕ್ತರೇ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸಕ್ಕೆ ಅತ್ಯಂತ ವಿಶೇಷವಾದ ಮಹತ್ವ ಇದೆ. ಈ ಪವಿತ್ರ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನ ವಿಭುವನ ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗತ್ತೆ. ಈ ದಿನ ವಿಘ್ನ ನಿವಾರಕನಾದ ಗಣೇಶನನ್ನ ಭಕ್ತಿಯಿಂದ ಆರಾಧಿಸಿದರೆ ಜೀವನದ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ. ಇಂದು ನಾವು ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಅತ್ಯಂತ ಮಹಿಮೆಯುಳ್ಳ ಅಧಿಕ ಮಾಸದ ಸಂಕಷ್ಟಹರಿ ಚತುರ್ಥಿ ವ್ರತದ ವಿಸ್ತಾರವಾದ ಕಥೆಯನ್ನು ತಿಳ್ಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಪುರಾಣಗಳ ಪ್ರಕಾರ ಈ ಕಥೆಯು ದ್ವಾಪರ ಯುಗಕ್ಕೆ ಸಂಬಂಧಿಸಿದ್ದಾಗಿದೆ. ಒಮ್ಮೆ ಪಾಂಡವರು ಕೌರವರ ವಿರುದ್ಧದ ಜೂಜಿನ ಆಟದಲ್ಲಿ ತಮ್ಮ ಇಡೀ ಸಾಮ್ರಾಜ್ಯ ಮತ್ತು ಸಂಪತ್ತನ್ನು ಕಳೆದುಕೊಂಡು ವನವಾಸವನ್ನ ಅನುಭವಿಸುತ್ತಿರ್ತಾರೆ. ಕಾಡಿನಲ್ಲಿ ಅಲೆದಾಡುವಾಗ ಅವರಿಗೆ ಅಪಾರವಾದ ಕಷ್ಟಗಳು, ಹಸಿವು ಮತ್ತು ಮಾನಸಿಕ ವೇದನೆ ಎದುರಾಗುತ್ತವೆ. ತಮ್ಮ ಈ ದಯನೀಯ ಸ್ಥಿತಿಗೆ ಪರಿಹಾರವನ್ನ ಕಂಡುಕೊಳ್ಳಲು ಧರ್ಮರಾಜನಾದ ಯುಧಿಷ್ಠಿರನು ಭಗವಾನ್ ಶ್ರೀಕೃಷ್ಣನ ಬಳಿ ನಡೆದು ಬರ್ತಾನೆ. ಯುಧಿಷ್ಠಿರನು ಕೈ ಮುಗಿದು, ಹೇ ಕೃಷ್ಣ, ನಮ್ಮ ಕಷ್ಟಗಳಿಗೆ ಕೊನೆಯೇ ಇಲ್ಲವೇ? ನಾವು ಕಳೆದುಕೊಂಡ ರಾಜ್ಯವನ್ನ ಮರಳಿ ಪಡೆಯಲು ಮತ್ತು ಈ ಘೋರ ಸಂಕಷ್ಟಗಳಿಂದ ಮುಕ್ತಿಯನ್ನ ಹೊಂದಲು ಯಾವುದಾದರೂ ಶಕ್ತಿಯುತವಾದ ವ್ರತವಿದ್ದರೆ ದಯವಿಟ್ಟು ತಿಳಿಸು ಅಂತ ಬೇಡ್ಕೊಳ್ತಾನೆ. ಆಗ ಕರುಣಾಮಯಿಯಾದ ಶ್ರೀಕೃಷ್ಣನು ನಸುನಗ್ತಾ ಹೇಳ್ತಾನೆ, ಹೇ ಯುಧಿಷ್ಠಿರ, ಮನುಷ್ಯನಿಗೆ ಬರುವ ಎಂತಹದ್ದೇ ದೊಡ್ಡ ವಿಪತ್ತನ್ನಾದರೂ ದೂರ ಮಾಡುವ ಶಕ್ತಿ ಗಣೇಶನ ಆರಾಧನೆಗಿದೆ. ಅದಕ್ಕಾಗಿಯೇ ನೀನು ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸು ಅಂತ ಸಲಹೆಯನ್ನು ನೀಡ್ತಾನೆ. ಶ್ರೀಕೃಷ್ಣನು ಈ ವ್ರತದ ಮಹತ್ವವನ್ನು ವಿವರಿಸಲು ರಾಜ ಚಂದ್ರಸೇನನ ಕಥೆಯನ್ನು ಪಾಂಡವರಿಗೆ ಹೇಳ್ತಾನೆ. ಹಿಂದೆ ಚಂದ್ರಸೇನ ಎಂಬ ರಾಜನಿರ್ತಾನೆ. ಶತ್ರುಗಳ ಆಕ್ರಮಣದಿಂದಾಗಿ ಅವನು ತನ್ನ ರಾಜ್ಯವನ್ನು ಕಳೆದುಕೊಂಡು ಹೆಂಡತಿ ರತ್ನಾವಳಿಯೊಂದಿಗೆ ಕಾಡಿನಲ್ಲಿ ಅಲೆಯಬೇಕಾಗಿ ಬರುತ್ತೆ. ಹೀಗೆ ಅಲೆಯುವಾಗ ಅವರು ಮಾರ್ಕಂಡೇಯ ಮಹರ್ಷಿಗಳ ಆಶ್ರಮವನ್ನು ತಲುಪ್ತಾರೆ. ರಾಜನು ತನ್ನ ದುಃಖವನ್ನು ಮಹರ್ಷಿಗಳ ಮುಂದೆ ತೋಡಿಕೊಂಡಾಗ ಮಹರ್ಷಿಗಳು ರಾಜನಿಗೆ ಅವನ ಪೂರ್ವಜನ್ಮದ ವೃತ್ತಾಂತವನ್ನು ನೆನಪಿಸ್ತಾರೆ. ಪೂರ್ವಜನ್ಮದಲ್ಲಿ ಚಂದ್ರಸೇನನು ಒಮ್ಮೆ ಬೇಟೆಯಾಡಲು ಕಾಡಿಗೆ ಹೋದಾಗ ಅಲ್ಲಿ ಕೆಂಪು ವಸ್ತ್ರ ಧರಿಸಿದ್ದ ಕೆಲವು ನಾಗಕನ್ಯೆಯರು ನದಿಯ ದಂಡೆಯ ಮೇಲೆ ಒಂದು ವಿಶೇಷ ಪೂಜೆ ಮಾಡುತ್ತಿರುವುದನ್ನು ಕಾಣ್ತಾನೆ. ರಾಜನು ಕುತೂಹಲದಿಂದ, ನೀವು ಮಾಡುತ್ತಿರುವ ಈ ಪೂಜೆ ಯಾವುದು? ಇದರಿಂದ ಏನು ಫಲ ಸಿಗುತ್ತದೆ ಅಂತ ಕೇಳ್ತಾನೆ. ಆಗ ನಾಗಕನ್ಯೆಯರು, ಇಂದು ಅಧಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ. ನಾವು ವಿಘ್ನರಾಜನಾದ ವಿಭುವನ ಪಾಲಕ ಮಹಾಗಣಪತಿಯನ್ನ ಗರಿಕೆ ಹುಲ್ಲು ಮತ್ತು ಬಿಲ್ವಪತ್ರೆಯ ಪೀಠದ ಮೇಲೆ ಪ್ರತಿಷ್ಠಾಪಿಸಿ ದಿನವಿಡೀ ಉಪವಾಸವಿದ್ದು ಪೂಜಿಸುತ್ತಿದ್ದೇವೆ. ಸಂಜೆ ಚಂದ್ರನ ದರ್ಶನ ಪಡೆದು ಅರ್ಘ್ಯ ನೀಡಿದ ಬಳಿಕ ಮೋದಕ ಅಥವಾ ಲಡ್ಡುಗಳ ನೈವೇದ್ಯವನ್ನು ಅರ್ಪಿಸಿ ವ್ರತವನ್ನು ಮುಕ್ತಾಯಗೊಳಿಸುತ್ತೇವೆ. ಈ ವ್ರತವು ಕಳೆದು ಹೋದ ಐಶ್ವರ್ಯವನ್ನು ಮರಳಿ ನೀಡುತ್ತದೆ ಮತ್ತು ಸಕಲ ಕಷ್ಟಗಳನ್ನು ನಾಶಪಡಿಸುತ್ತದೆ ಎಂದು ಉತ್ತರಿಸುತ್ತಾರೆ. ನಾಗಕನ್ಯೆಯರ ಮಾತಿನಿಂದ ಪ್ರೇರಿತನಾದ ಚಂದ್ರಸೇನನು ಅಂದೇ ಆ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುತ್ತಾನೆ. ಅದರ ಫಲವಾಗಿ ಅವನು ಮುಂದಿನ ಜನ್ಮದಲ್ಲಿ ಮಹಾನ್ ರಾಜನಾಗುತ್ತಾನೆ ಮತ್ತು ಕಳೆದುಕೊಂಡಿದ್ದ ಎಲ್ಲ ಸುಖ ಭೋಗಗಳನ್ನು ಮರಳಿ ಪಡಿತಾನೆ. ಶ್ರೀಕೃಷ್ಣನ ಈ ಮಾತುಗಳನ್ನು ಕೇಳಿದ ಯುಧಿಷ್ಠಿರನು ತನ್ನ ಸೋದರರು ಮತ್ತು ದ್ರೌಪದಿಯೊಂದಿಗೆ ಸೇರಿ ಅಧಿಕ ಮಾಸದ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಅತ್ಯಂತ ಭಕ್ತಿಯಿಂದ ಆಚರಣೆ ಮಾಡ್ತಾನೆ. ಗಣೇಶನ ಪರಮ ಕೃಪೆಯಿಂದಾಗಿ ಪಾಂಡವರು ಮಹಾಭಾರತ ಯುದ್ಧದಲ್ಲಿ ಕೌರವರನ್ನ ಸೋಲಿಸಿ ತಮ್ಮ ಕಳೆದು ಹೋದ ಹಸ್ತಿನಾಪುರ ಸಾಮ್ರಾಜ್ಯವನ್ನ ಹೆಮ್ಮೆಯಿಂದ ಮರಳಿ ಪಡಿತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಅಧಿಕ ಮಾಸದ ಸಂಕಷ್ಟಹರ ಚತುರ್ಥಿ ವ್ರತದ ಕತೆ ಎಷ್ಟು ಶಕ್ತಿಯುತವಾಗಿದೆ ಅಂತ. ಯಾರು ಈ ದಿನ ಉಪವಾಸವಿದ್ದು ಗಣೇಶನಿಗೆ ಗರಿಕೆ ಹಾಗೂ ಮೋದಕಗಳನ್ನು ಅರ್ಪಿಸಿ ರಾತ್ರಿ ಚಂದ್ರೋದಯದ ನಂತರ ಪೂಜೆ ಮುಗಿಸುತ್ತಾರೋ ಅವರ ಜೀವನದಲ್ಲಿ ಎಂದಿಗೂ ಕೂಡ ಧನ ಧಾನ್ಯಗಳ ಕೊರತೆ ಇರೋದಿಲ್ಲ. ನಿಮಗೂ ಕೂಡ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹದ್ದೇ ಭಕ್ತಿಪೂರ್ವಕ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶ್ರೀ ಗಣೇಶಾಯ ನಮಃ.